ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಯಕುಮಾರ್. ನಾನು ಈ ವಿಡಿಯೋದಲ್ಲಿ ನ್ಯಾಷನಲ್ ಡಿಜಿಟಲ್ ಲೈಬ್ರರಿ ಆಫ್ ಇಂಡಿಯಾ, ಇದು ನಮ್ಮ ದೇಶದ ಬೃಹತ್ ಡಿಜಿಟಲ್ ಲೈಬ್ರರಿ ಪೋರ್ಟಲ್ ಡೆವಲಪ್ಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಎಜುಕೇಷನ್ ಆ್ಯಂಡ್ ಮೇಂಟೈನ್ಡ್ ಬೈ IIT ಖರಗ್ಪುರ್. ಇದು ಭಾಳ ಉಪಯುಕ್ತ ಮಾಹಿತಿ ಅಂತ ನಾನು ಭಾವಿಸಿದ್ದೇನೆ. ಕಾರಣ, ಪ್ರೈಮರಿ ಸ್ಕೂಲ್ ವಿದ್ಯಾರ್ಥಿಗಳಿಂದ ಒಳಗೊಂಡು PG ಲೆವೆಲ್ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತಹ, ಜೊತೆಗೆ ಎಲ್ಲ ನಾಗರಿಕರಿಗೂ ಕೂಡ ಬೇಕಾಗುವಂತಹ ಉಪಯುಕ್ತ ಮಾಹಿತಿಗಳನ್ನು ನಾವು ಇದರಲ್ಲಿ ಪಡ್ಕೊಳ್ಬೋದು. ಜೊತೆಗೆ ಇದು ಫ್ರೀಯಾಗಿ ನಾವು ಇದನ್ನು ಡಿಜಿಟಲ್ ರಿಸೋರ್ಸನ್ನು ಪಡ್ಕೊಳ್ಳುವಂತಹ ಒಂದು ಪ್ಲಾಟ್ಫಾರ್ಮ್ ಇದು. ಸೊ ಆ ಕಾರಣಕ್ಕೆ ಇದೊಂದು ಉಪಯುಕ್ತ ಮಾಹಿತಿ ಅಂತ ಭಾವಿಸಿ ನಾವು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ನೀವು ಮೊದಲಿಗೆ ಗೂಗಲ್ ಕ್ರೋಮ್ ಅಥವಾ ಎನಿ ಇಂಟರ್ನೆಟ್ ಎಕ್ಸ್ಪ್ಲೋರ್ಗೆ ಹೋಗಿ NDLI ಅಂತ ಟೈಪ್ ಮಾಡಿದ್ರೆ NDLI ನ್ಯಾಷನಲ್ ಡಿಜಿಟಲ್ ಲೈಬ್ರರಿ ಟೈಪ್ ಮಾಡಿ ಈ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ನೀವು ಇದರಲ್ಲಿ ನೋಡ್ಕೋಬೋದು, ಇದು ನಾನು ಆಲ್ರೆಡಿ ಹೇಳಿದಾಗೆ ಇಟ್ ಈಸ್ ಡೆವಲಪ್ಡ್ ಅಂಡರ್ NMEICT ಪ್ರಾಜೆಕ್ಟ್, ನ್ಯಾಷನಲ್ ಮಿಷನ್ ಆನ್ ಎಜುಕೇಷನ್ ಥ್ರೂ ICT ಪ್ರಾಜೆಕ್ಟ್ ಅಡಿಯಲ್ಲಿ ಇದು ಡೆವಲಪ್ ಆಗಿದೆ. ಸ್ಪಾನ್ಸರ್ಡ್ ಬೈ MHRD ಆ್ಯಂಡ್ ಮೇಂಟೈನ್ಡ್ ಬೈ IIT ಖರಗ್ಪುರ್. ಅವರು ಮೇಂಟೈನ್ ಮಾಡ್ತಾ ಇದ್ದಾರೆ. ಜೊತೆಗೆ ಎಜುಕೇಷನ್ ಮೆಟೀರಿಯಲ್ಸ್ ಅವೈಲಬಲ್ ಫ್ರಮ್ ಪ್ರೈಮರಿ ಟು ಪೋಸ್ಟ್ ಗ್ರ್ಯಾಜುಯೇಷನ್ ಲೆವೆಲ್ ಅಷ್ಟು ಕೂಡ ನಿಮಗೆ ಇದರಲ್ಲಿ ಲಭ್ಯ ಇದೆ. ದೆನ್ ಇಟ್ ಇನ್ಕ್ಲೂಡ್ಸ್ ಸಬ್ಜೆಕ್ಟ್ಸ್ ಆಫ್ ಆಲ್ ಏರಿಯಾ ಲೈಕ್ ಹ್ಯುಮ್ಯಾನಿಟೀಸ್, ಸೈನ್ಸ್, ಟೆಕ್ನಾಲಜಿ, ಲಿಟ್ರೇಚರ್, ಲಾ, ಮೆಡಿಕಲ್, etc. Then all types of resources available like books, audio, video, text, images, animations, ಈ ಥರ ಎಲ್ಲ ವಿಧವಾದಂತಹ ಸುಮಾರು 7 ಕೋಟಿಗೂ ಹೆಚ್ಚು ರಿಸೋರ್ಸ್ಗಳು ಇದರಲ್ಲಿ ಲಭ್ಯ ಇದೆ. ಹೈ ವ್ಯಾಲ್ಯೂಮ್ ಆಫ್ ಎಜುಕೇಷನ್ ಮೆಟೀರಿಯಲ್ಸ್ ಅವೈಲಬಲ್ ಇದೆ. ಅದು ಹೇಳಿದಾಗೆ ಇದು ಪ್ರತಿ ದಿವಸ ಕೂಡ ಈ ರಿಸೋರ್ಸ್ ಕೂಡ ಅಪ್ಡೇಟ್ ಆಗ್ತಾ ಇದೆ. ದೆನ್ ಕಂಟೆಂಟ್ ಆಫ್ ಆಲ್ ಲ್ಯಾಂಗ್ವೇಜಸ್ ಅವೈಲಬಲ್, ಸುಮಾರು ಎಲ್ಲ ಲ್ಯಾಂಗ್ವೇಜ್, ಕನ್ನಡ, ಹಿಂದಿ, ಇಂಗ್ಲೀಷ್, ಉರ್ದು, ಈ ರೀತಿ ಎಲ್ಲ ವಿಧವಾದ ಇಂಡಿಯನ್ ಲ್ಯಾಂಗ್ವೇಜ್ ಕೂಡ ರಿಸೋರ್ಸ್ ಅವೈಲಬಲ್ ಇರೋದ್ರಿಂದ, ಜೊತೆಗೆ ಇದು ಫ್ರೀ ಆಗಿದೆ. ಸೊ ಆ ಕಾರಣಕ್ಕೆ ಪ್ರತಿಯೊಬ್ಬರು ಕೂಡ ವಿತೌಟ್ ರಿಜಿಸ್ಟ್ರೇಷನ್ ದೇ ಕ್ಯಾನ್ ಆಕ್ಸೆಸ್ ದಿ ಮೆಟೀರಿಯಲ್ಸ್ ವಿಚ್ ಎವರ್ ದೇ ವಾಂಟ್. ಈ ರಿಜಿಸ್ಟ್ರೇಷನ್ ಬೇಕಾಗತ್ತೆ. ಯಾವುದಕ್ಕೆ ನೀವು ಸ್ವಲ್ಪ ಬುಕ್ಸ್ ಡೌನ್ಲೋಡ್ ಮಾಡಬೇಕು ಅಂತ ಹೇಳಿದ್ರೆ ಆ ಟೈಮ್ ನಿಮ್ಗೆ ರಿಜಿಸ್ಟ್ರೇಷನ್ನ ಕೇಳುತ್ತೆ. ಅದು ಕೂಡ ತುಂಬ ಈಸಿಯಾಗಿದೆ. ಅದ್ರ ಮತ್ತೆ ತೋರಿಸ್ತೇನೆ ನಾನು ನಿಮಗೆ. ಸೊ ನೋಡಿ, ಈ ಹೋಮ್ ಪೇಜ್ ಓಪನ್ ಆದಾಗ ನಿಮಗೆ ಸ್ಕೂಲ್ ಮೆಟೀರಿಯಲ್ಸ್ ಸಂಬಂಧಪಟ್ಟಿದ್ದು ಇಲ್ಲಿ ಸಿಗುತ್ತೆ. ದೆನ್ CBSE ಎಕ್ಸಾಮಿನೇಷನ್ ಪ್ರಿಪೇರ್ಡ್ ಸಂಬಂಧಪಟ್ಟಿದ್ದು ಇಲ್ಲಿ ಸಿಗುತ್ತೆ. ದೆನ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್, ಸೈನ್ಸ್, ಹ್ಯುಮ್ಯಾನಿಟೀಸ್, ಲಿಟ್ರೇಚರ್, ನಾನ್ ಮ್ಯಾನೇಜ್ಮೆಂಟ್. ಸೊ ನಿಮಗೆ ಯಾವ ಸ್ಟ್ರೀಮ್ ರಿಸೋರ್ಸ್ ಬೇಕು ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ಪರ್ಟಿಕ್ಯುಲರ್ ಪೋರ್ಟಲ್ಗೆ ಇದು ಮೂವ್ ಆಗುತ್ತೆ. ಅಗೇನ್ COVID-19 ರಿಸರ್ಚ್ ರಿಪಾಸಿಟರೀಸ್, COVID-19 ಇವಾಗ ಜಾಸ್ತಿ ಇರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಆರ್ಟಿಕಲ್ಗಳು, ಜರ್ನಲ್ಗಳು ಕೂಡ ಇದರಲ್ಲಿ ನಿಮಗೆ ಲಭ್ಯ ಇದೆ. ದೆನ್ ಫೀಚರ್ಡ್ ಕಲೆಕ್ಷನ್ಸ್, ಬರ್ತ್ ಸೆಂಟೆನರಿ ಆಫ್ ಸತ್ಯಜಿತ್ ರಾಯ್, ಅಂದರೆ ಇವತ್ತು ಯಾವುದೇ ಸ್ಪೆಷಲ್ ಡೇ ಇದ್ದಾಗ ಅವ್ರು ಪ್ರತಿಯೊಬ್ಬರದ್ದು ಕೂಡ ಬ್ರೀಫ್ ಇನ್ಫಾರ್ಮೇಷನ್ ನಿಮಗೆ ಲಭ್ಯ ಆಗುತ್ತೆ. ಆನ್ ದಿಸ್ ಡೇ ಇವತ್ತು ಏನು ಸ್ಪೆಷಾಲಿಟಿ ಅಂತಂದರೆ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಇದೆ. ದೆನ್ ಪರ್ಸನ್ ಆಫ್ ದಿ ವೀಕ್, ಈ ವೀಕ್ ಏನು ಸ್ಪೆಷಾಲಿಟಿ ಇದೆ, ಯಾರು ಮುಖ್ಯ ಅಂತ ಪ್ರತಿಯೊಂದು ಕೂಡ ಮಾಹಿತಿ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ನಾ ಈಗ ಇಲ್ಲಿ ಆನ್ ದಿಸ್ ಡೇ ಕ್ಲಿಕ್ ಮಾಡಿದ್ರೆ ನೋಡಿ, ಇಯರ್ 1915 ಇವ್ರ ಮಾಹಿತಿ ಸಿಗುತ್ತೆ ನಿಮಗೆ. ಇವ್ರು ಏನಾಗಿದ್ರು, ಯಾವಾಗ ಇದಾಗಿದ್ದಾರೆ, ಅದ್ರ ಬಗ್ಗೆ ಬ್ರೀಫ್ ಇನ್ಫಾರ್ಮೇಷನ್ ಅಬೌಟ್ ದಿಸ್ ಪರ್ಟಿಕ್ಯುಲರ್ ಪರ್ಸನ್. May 6th ವೀಡಿಯೋ ಮಾಡ್ತಾ ಇದ್ದೀನಿ. ಸೊ ಇವತ್ತು ಸ್ಪೆಷಲ್ ಡೇ ಏನು ಅಂತ ನಿಮಗೆ ಮಾಹಿತಿ ಕೂಡ ಇದರಲ್ಲಿ ಲಭ್ಯ ಇದೆ. ಸೊ ಕೀಪ್ ಆನ್ ಅಪ್ಡೇಟಿಂಗ್. ಸೊ ನಿಮಗೆ ಇವಾಗ ಸ್ಕೂಲ್ ರಿಲೇಟೆಡ್ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರೆ ನೀವು ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಇಲ್ಲಿ ಬರುತ್ತೆ, ನಿಮಗೆ ದಿಸ್ ಈಸ್ ಫಾರ್ ಸ್ಕೂಲ್ ಸ್ಟೂಡೆಂಟ್ಸ್, ಟೆಕ್ಸ್ಟ್ ಬುಕ್ಸ್ ಆಫ್ NCERT ಆ್ಯಂಡ್ 20 ಅದರ್ ಸ್ಕೂಲ್ ಬೋರ್ಡ್ಸ್. ಸ್ಟೇಟ್ ಬೋರ್ಡ್ ಎಷ್ಟಿದೆ ಅಷ್ಟು ಕೂಡ 20 ಸ್ಟೇಟ್ ಬೋರ್ಡ್ಸ್ ರಿಲೇಟೆಡ್ ರಿಸೋರ್ಸ್ ಇದರಲ್ಲಿ ಲಭ್ಯ ಇದೆ, ಇನ್ಕ್ಲೂಡಿಂಗ್ ಕ್ವಶನ್ ಪೇಪರ್ಸ್, ವಿಡಿಯೋ ಲೆಕ್ಚರ್ಸ್, ಮೆಟೀರಿಯಲ್ಸ್ ಫಾರ್ ಎಕ್ಸಾಮ್ಸ್ ಪ್ರಿಪರೇಷನ್ಸ್, ಸೊಲ್ಯೂಷನ್ಸ್ ಟು ಕ್ವಶನ್ಸ್ ಆಫ್ JEE ಮೇನ್ ಆ್ಯಂಡ್ JEE ಅಡ್ವಾನ್ಸ್ ಆ್ಯಂಡ್ ಸೆವೆರಲ್ ಅದರ್ ಸ್ಟಡಿ ಮೆಟೀರಿಯಲ್ಸ್ ಅವೈಲಬಲ್. ಈ ಪ್ಲ್ಯಾಟ್ಫಾರ್ಮ್ ನಿಮಗೆ ಇಷ್ಟು ಕೂಡ ರಿಸೋರ್ಸ್ ನಿಮಗೆ ಲಭ್ಯ ಇದೆ. ಈಗ ನಾನು ವಿಡಿಯೋ ಲೆಕ್ಚರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಯು ವಿಲ್ ಗೆಟ್ ದಿ ವಿಡಿಯೋಸ್ ಆಫ್ ಆಲ್ ದೀಸ್ ರಿಸೋರ್ಸಸ್ ಆನ್ ಟಾಪಿಕ್ಸ್. Video lecture on computer science, video lectures, notes on English grammar, video lectures on physical experiments, video lectures, notes on model question paper self assessment. ಈ ರೀತಿ ಎಲ್ಲ ವಿಧವಾದ ವೀಡಿಯೋಸ್ ಕೂಡ ನಿಮಗೆ ಲಭ್ಯ ಇದೆ. ಈಗ ನಾನು ನಿಮಗೆ ಇಲ್ಲಿ ವಿಡಿಯೋ ಲೆಕ್ಚರ್ಸ್, ನೋಟ್ಸ್ ಆನ್ ಇಂಗ್ಲೀಷ್ ಗ್ರಾಮರ್ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ, ಗ್ರಾಮರ್ ಫ್ರಮ್
ಇಷ್ಟು ವೀಡಿಯೋಸ್ ನಿಮಗೆ ಲಭ್ಯ ಇದೆ. ಆರ್ಟಿಕಲ್ಸ್, ಕರೆಕ್ಟ್ ಯೂಸೇಜ್ ಆಫ್ ಅಬ್ಜೆಕ್ಟಿವ್ಸ್ ಫಾರ್ ಪರ್ಸನ್ ಆ್ಯಂಡ್ ನಂಬರ್, ಜೆಂಡರ್, ಡೈರೆಕ್ಟ್ ಇಂಡೆಡ್ ಸ್ಪೀಚ್ ಎಲ್ಲ ಇದೆ. ಸೊ ನಾನು ನಿಮ್ಗೆ ಇವಾಗ ಕ್ಲಿಕ್ ಆನ್ ಆರ್ಟಿಕಲ್ ಮೇಲೆ ಕ್ಲಿಕ್ ಮಾಡ್ತೇನೆ. ಆರ್ಟಿಕಲ್ಸ್, ಅಗೇನ್ ಆರ್ಟಿಕಲ್ಸಲ್ಲಿ ನಿಮಗೆ 4 ವೀಡಿಯೋಸ್ ಇದೆ. ಕ್ಲಿಕ್ ಆನ್ ಇಂಟ್ರೊಡಕ್ಷನ್ ಟು ಆರ್ಟಿಕಲ್ಸ್. Hello friends, this video on articles part 1 is brought to you by examfear.com. No more fear from exam. Topics to be covered in this lesson are introduction, where do we use a and the, usage of a versus an, usage of the, where do we not use articles, where do we repeat articles. Now, can you guess what are we going to study under articles? Let us look at some of these examples where we are often quite confused. For example, I wanted to visit the doctor. Now, many a times we are confused whether to use the or a. For example, I wanted to visit a doctor. Even this sounds correct. So, there is always this confusion whether it should be. ಸೊ ಈ ರೀತಿ ಇಂಟ್ರೊಡಕ್ಷನ್ ಆರ್ಟಿಕಲ್ಸ್ ಬರುತ್ತೆ. ಅಗೈನ್ ಸೆಕೆಂಡ್ ವಿಡಿಯೋ. Hello friends, this video on articles part 2 like this. Consonants. I hope all of you know what are consonants. So if you look at the English alphabets starting A till Z, then we have 5 vowels, that is A, E, I, O, U. So these are the vowels, and all other alphabets except the vowels, they are all consonants. So whenever you have a consonant, before a consonant you use a. For example, I wanted to visit a doctor. So in this case, the noun is doctor and the noun starts with a consonant which is D. Therefore, ಸೊ ಈ ರೀತಿ ನಿಮಗೆ ಪ್ರತಿಯೊಂದು ಹೆಡ್ಡಿಂಗ್ಸಲ್ಲಿ ಕೂಡ ಯು ವಿಲ್ ಗೆಟ್ ಮೆನಿ ವಿಡಿಯೋಸ್. ನೋಡಿ, ಜೆಂಡರಲ್ಲಿ ಬಂದಾಗ ಅಗೇನ್ ಯು ವಿಲ್ ಗೆಟ್ ಅರೌಂಡ್ 8 ವಿಡಿಯೋಸ್ ಆನ್ ಜೆಂಡರ್ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3. ಸೊ ಈ ರೀತಿ ಬರೀ ಇಂಗ್ಲೀಷ್ ಗ್ರಾಮರಲ್ಲೇ ನಿಮಗೆ ಸುಮಾರು ಮೋರ್ ದೆನ್ 150 ವಿಡಿಯೋಸ್ ನಿಮಗೆ ಲಭ್ಯ ಇದೆ. ಸೊ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋ ನೋಡಿಕೊಂಡು ದೇ ಕ್ಯಾನ್ ಇಂಪ್ರೂವ್ ದರ್ ಇಂಗ್ಲೀಷ್ ಗ್ರಾಮರ್. ಇದು ಎಲ್ಲ ಫ್ರಮ್ ಪ್ರೈಮರಿ ಸ್ಕೂಲ್ ವಿದ್ಯಾರ್ಥಿಗಳಿಂದ ಹಿಡಿದು ಎಲ್ಲ PG ಮಕ್ಕಳಿಗೆಲ್ಲ ಕೂಡ ತುಂಬ ಉಪಯುಕ್ತವಾಗಿರುವಂಥದ್ದು ಇದು. ಸೊ ಟೆನ್ಸ್ ಇದೆ, ಆ್ಯಕ್ಷನ್, ಪ್ಯಾಸಿವ್ ವಾಯ್ಸ್, ನೌನ್, ಎವ್ರಿಥಿಂಗ್ ಇಸ್ ದೇರ್. ಸೊ ಈ ರೀತಿ ವೀಡಿಯೋಸನ್ನು ನೋಡ್ಕೋಬೋದು. ಅಗೇನ್ ಫಿಸಿಕಲ್ ಎಕ್ಸ್ಪೆರಿಮೆಂಟ್ ಸಂಬಂಧಪಟ್ಟಂತಹ ವಿಡಿಯೋ ಕೂಡ ನಿಮಗೆ ಲಭ್ಯ ಇದೆ. ಅಗೇನ್ ಫಿಸಿಕಲ್ ಎಕ್ಸ್ಪೆರಿಮೆಂಟ್ಸ್, ವರ್ಕ್ ಎನರ್ಜಿ ಆ್ಯಂಡ್ ಪವರ್, ಎಲೆಕ್ಟ್ರಿಸಿಟಿ, ಲೈಟ್, ಸೌಂಡ್, ಈ ರೀತಿ ಬರುತ್ತೆ. ಅಂಡರ್ ಈಚ್ ಹೆಡ್ಡಿಂಗ್ ಯು ವಿಲ್ ಗೆಟ್ ಸಮ್ ವಿಡಿಯೋಸ್. ಎನರ್ಜಿ, we often learn about conservation of energy, which states that. ಸೊ ಈ ರೀತಿ ನಿಮ್ಮ ಎಲ್ಲ ಮಕ್ಕಳಿಗೂ ಕೂಡ ನೀವು ಇದನ್ನು ಜಸ್ಟ್ ಗೈಡ್ ಮಾಡಿ ಅದನ್ನು ಆಕ್ಸೆಸ್ ಮಾಡ್ಕೊಳ್ಳೋಕ್ಕೆ ನೀವು ತಿಳಿಸ್ಬೋದು. ಹಾಗೆ ನೋಡಿ, ಕ್ಲಾಸ್ 6, ಕ್ಲಾಸ್ 7, 8, 9, 10, 11, 12 ಈ ಥರ ಎಲ್ಲ ಸಬ್ಜೆಕ್ಟ್ ವೈಸ್ ವೀಡಿಯೋಸ್ ಕೂಡ ನಿಮಗೆ ಲಭ್ಯ ಬರುತ್ತೆ. ನೀಟ್ ಬಯಾಲಜಿ, ನೀಟ್ ಫಿಸಿಕ್ಸ್, ಅಗೇನ್ ಕ್ಲಾಸ್ 12 ಬಯಾಲಜಿ, ಕೆಮಿಸ್ಟ್ರಿ, ಮ್ಯಾಥ್ಸ್, ಫಿಸಿಕ್ಸ್, ಇನ್ PCMB ಈ 4 ಸಬ್ಜೆಕ್ಟ್ ಸೋರ್ಸ್ ಕೂಡ ನಿಮಗೆ ಇದರ ವೀಡಿಯೋಸ್ ಕೂಡ ಲಭ್ಯ ಇದೆ. ಅಗೇನ್ ಕ್ಲಾಸ್ 6 ಕೂಡ ಲಭ್ಯ ಇದೆ. ಅಗೇನ್ ಮ್ಯಾಥ್ಸ್, ಈ 4 ಮೇನ್ ಕೋರ್ಸ್ಗಳು ನಿಮಗೆ ಇದರಲ್ಲಿ ವೀಡಿಯೋಸ್ ಮಾಡಿದ್ದಾರೆ. ಸೊ ನೀವು ಇದನ್ನು ನೋಡ್ಕೊಂಡು ಇದರಲ್ಲಿ ಮಕ್ಕಳಿಗೆ ಫ್ರೀ ಆಗಿದ್ದ ಸಂದರ್ಭದಲ್ಲಿ ಇದನ್ನು ಗೈಡ್ ಮಾಡಿದ್ರೆ ದೇ ಕ್ಯಾನ್ ವಾಚ್ ದೀಸ್ ವೀಡಿಯೋಸ್. ಅಗೇನ್ ಈಗ ಸಂಬಂಧಪಟ್ಟಂತೆ ಅಗೇನ್ ವಿಡಿಯೋ ಲೆಕ್ಚರ್ಸ್ ಆನ್ ಬಯಾಲಜಿ ಫಾರ್ ಕ್ಲಾಸ್ 11 ಇದು ಇದೆ. ಅಗೇನ್ ವಿಡಿಯೋ ಲೆಕ್ಚರ್ಸ್ ಆನ್ ಕಂಪ್ಯೂಟರ್ ಸೈನ್ಸ್, ಯು ವಾಂಟ್ ಟು ನೋ ಸಮ್ ವೀಡಿಯೋಸ್ ಅಬೌಟ್ ಬೇಸಿಕ್ ಕಂಪ್ಯೂಟರ್ಸ್ ಆ್ಯಂಡ್ ಆಲ್, ಇದನ್ನು ಕೂಡ ಆಕ್ಸೆಸ್ ಮಾಡ್ಬೋದು. ಸೊ ಇದರ ಜೊತೆಗೆ if you want any law related management subjects for UG and PG level students, management video lectures, questions and solutions,
click here, you will get again some materials from NPTEL, CEC, like that. Lot of videos are available. ಸೊ ಈ ರೀತಿ ನಿಮ್ಮ ಸ್ಟ್ರೀಮ್ ಸಂಬಂಧಪಟ್ಟಂಥ ಸಬ್ಜೆಕ್ಟ್ ಇನ್ ಕೇಸ್ ಹ್ಯುಮ್ಯಾನಿಟೀಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಲೈಕ್ ಆಲ್ ಸಬ್ಜೆಕ್ಟ್ಸ್ ಹಿಸ್ಟ್ರಿ, ಜಿಯೋಗ್ರಫಿ, ಸೋಷಿಯಾಲಜಿ, ಎಕನಾಮಿಕ್ಸ್, ಸೈಕಾಲಜಿ, ಪೊಲಿಟಿಕಲ್ ಸೈನ್ಸ್ ಬೇಕಾಗುತ್ತೆ. ಈಗ ನಮಗೆ ಹಿಸ್ಟ್ರಿ ಬಗ್ಗೆ ಮಾಹಿತಿ ಬೇಕು ಅಂತ ಹೇಳಿದ್ರೆ ಅಗೇನ್ ಯು ವಿಲ್ ಗೆಟ್ ಎ ನಂಬರ್ ಆಫ್ ಮೆಟೀರಿಯಲ್ಸ್ ಲೈಕ್ ದಿಸ್. ಸೊ ಅದ್ರ ಜೊತೆಗೆ ನೀವಿಲ್ಲಿ ಯು ಕ್ಯಾನ್ ಬ್ರೌಸ್ ಬೈ ಟೈಪ್, ಸಬ್ಜೆಕ್ಟ್, ಸೋರ್ಸ್. ಟೈಪ್ ಕ್ಲಿಕ್ ಮಾಡಿದ್ರೆ ನಿಮಗಿಲ್ಲಿ ಟೆಕ್ಸ್ಟ್, ಇಮೇಜಸ್, ವಿಡಿಯೋಸ್, ಆಡಿಯೋ, ಪ್ರೆಸೆಂಟೇಷನ್ಸ್, ಅಪ್ಲಿಕೇಶನ್ಸ್, ಈ ಥರ ಎಲ್ಲ ವಿಧವಾದಂತಹ ಮಾಹಿತಿ ಕೂಡ ಸಿಗುತ್ತೆ. ನೀವೊಂದು ಸಬ್ಜೆಕ್ಟ್ ಕೀವರ್ಡ್ಸ್ ಟೈಪ್ ಮಾಡಿ ಐ ವಾಂಟ್ ಓನ್ಲಿ ಟೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಟೆಕ್ಸ್ಟ್ ಮೆಟೀರಿಯಲ್ಸ್ ಮಾತ್ರ ಬರುತ್ತೆ. ನಾನು ನಿಮಗೆ ಇವಾಗ ಜಸ್ಟ್ ಐ ವಿಲ್ ಶೋ ಸಮ್ ಸ್ಯಾಂಪಲ್. ನಾನಿಲ್ಲಿ ಫಾರ್ ಎಕ್ಸಾಂಪಲ್ I want some information about Kuvempu. Is there any books are available on Kuvempu? So illi you can come here, language, select Kannada. So ನೋಡಿ ಈಗ ನಾನು ಕನ್ನಡ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿದ್ದೇನೆ. ರಿಲೇಟೆಡ್ ಅಬೌಟ್ ಕುವೆಂಪು. ಸೊ ಕುವೆಂಪು ಅವರ ಚಂದ್ರ ಮತ್ತು ಕವನವೆಲ್ಲು ಕವನಗಳು, ಕುವೆಂಪು ಭಾವಗೀತೆಯಲ್ಲಿ ಅನುಭವ ಅದು ಬರುತ್ತೆ. ಕ್ಲಿಕ್ ಆನ್ ಹಿಯರ್. ಸೊ ನಿಮಗೆ ಸಂಬಂಧಪಟ್ಟಂತಹ ಎಲ್ಲ ಕ್ಲಿಕ್ ಹಿಯರ್ ಯು ಕ್ಯಾನ್ ಡೌನ್ಲೋಡ್ ದಿಸ್ ಬುಕ್. ಸೊ ಈ ರೀತಿ ನಿಮಗೆ ಸಂಬಂಧಪಟ್ಟಂತಹ ಇಂಟ್ರೆಸ್ಟ್ ಇರುವಂತಹ ರಿಸೋರ್ಸ್ಗಳನ್ನು ನೀವು ಇಲ್ಲಿ ಸರ್ಚ್ ಮಾಡ್ತಾ ಹೋಗ್ಬೋದು. ಆ್ಯಂಡ್ ಐ ವಾಂಟ್ ಇತಿಹಾಸ, ಐ ಕ್ಯಾನ್ ಕ್ಲಿಕ್ ಹಿಯರ್ ಕನ್ನಡ. ಎರಡಿದೆ, ಅದು ಐ ಥಿಂಕ್ ಇದು ಥೀಸಿಸ್ ಅವೈಲೇಬಲ್ ಇದೆ, ಇದು ಕೂಡ ನೀವು ಸರ್ಚ್ ಮಾಡ್ಬೋದು. ಆ್ಯಂಡ್ ಯು ಕ್ಯಾನ್ ಫಿಲ್ಟರ್ ಯುವರ್ ಸರ್ಚ್ ಬೈ ಕ್ಲಿಕ್ಕಿಂಗ್ ಹಿಯರ್ ಫೈಲ್ ಫಾರ್ಮ್ಯಾಟ್. ಐ ವಾಂಟ್ ಒನ್ PDF ಫಾರ್ಮ್ಯಾಟ್ ಮಾತ್ರ ಬೇಕು ಅಂತಿದೆ, ಅದನ್ನು ಸರ್ಚ್ ಮಾಡ್ಬೋದು. ನಿಮಗೆ ಕರ್ನಾಟಕ ಸಂಬಂಧಪಟ್ಟಂತಹ ಯಾವ ಸೋರ್ಸ್ ಇದೆ ನೋಡೋಣ. ನಿಮಗೆ ರೈಟ್ ಸೈಡಲ್ಲಿ ಟೆಕ್ಸ್ಟ್ ಕ್ಲಿಕ್ ಮಾಡಿದ್ರೆ ಬರೀ ಟೆಕ್ಸ್ಟ್ ಮೆಟೀರಿಯಲ್ಸ್ ಮಾತ್ರ ಬರುತ್ತೆ. ಇಫ್ ಯು ವಾಂಟ್ ಎನಿ ವೀಡಿಯೋಸ್ ಜಸ್ಟ್ ಕ್ಲಿಕ್ ಆನ್ ವೀಡಿಯೋಸ್. ಇಮೇಜಸ್ ಕೂಡ ನಿಮ್ಗೆ ಲಭ್ಯ ಇದೆ. ಅಥವಾ ಆಡಿಯೋ ಮೆಟೀರಿಯಲ್ಸ್ ಬೇಕಂದ್ರೆ ಜಸ್ಟ್ ಆಡಿಯೋ ಮೆಟ್ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಬಂದು ಯು ಕ್ಯಾನ್ ಸೆಲೆಕ್ಟ್ ಆಥರ್ ಆಲ್ಸೋ. ನಿಮಗೆ ಆಥರ್ ನಿಮ್ಗೆ ಆಲ್ರೆಡಿ ಗೊತ್ತಿದ್ದಾರೆ, ಯು ಕ್ಯಾನ್ ಸೆಲೆಕ್ಟ್ ಪರ್ಟಿಕ್ಯುಲರ್ ಆಥರ್. ನಿಮ್ಗೆ ಆ ಆಥರ್ ಬುಕ್ಸ್ ಮಾತ್ರ ಬರಬೇಕು ಅಂತ ಕ್ಲಿಕ್ ಮಾಡ್ಬೋದು. ಯು ಕ್ಯಾನ್ ಸೆಲೆಕ್ಟ್ ಸಬ್ಜೆಕ್ಟ್ ಆಲ್ಸೋ ಹಿಯರ್. ಯು ಕ್ಯಾನ್ ಸೆಲೆಕ್ಟ್ ಸಬ್ಜೆಕ್ಟ್ ಇನ್ ದಿಸ್ ಕಾರ್ನರ್. ಆ್ಯಂಡ್ ಯು ಕ್ಯಾನ್ ಸೆಲೆಕ್ಟ್ ದಿಸ್ ಒನ್ ಎಜುಕೇಷನಲ್ ಡಿಗ್ರಿ. ಯಾವ ಡಿಗ್ರಿ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಬೋದು. ದೆನ್ ಎಜುಕೇಷನ್ ಲೆವೆಲ್, ಅಡಲ್ಟ್ ಎಜುಕೇಷನ್, UG PG ಲೆವೆಲ್ ಅಥವಾ ಪ್ರೈಮರಿ ಸ್ಕೂಲ್ ಲೆವೆಲ್, ಇದನ್ನು ಕೂಡ ನೀವು ಕ್ಲಿಕ್ ಮಾಡಿಕೊಂಡು ಯು ಕ್ಯಾನ್ ಸ್ಟೀಮ್ ನಿಮ್ಮ ಸರ್ಚ್ ರಿಸಲ್ಟನ್ನು ನೀವು ಕಂಡೆನ್ಸ್ ಮಾಡ್ತಾ ಹೋಗ್ಬೋದು. ಯು ಕ್ಯಾನ್ ಸೆಲೆಕ್ಟ್ ಫೈಲ್ ಫಾರ್ಮೆಟ್ ಆಲ್ಸೋ. ಇಮೇಜಸ್ ಬೇಕಾ, PDF ಮೆಟೀರಿಯಲ್ಸ್ ಬೇಕಾ, ಇದು ಸೆಲೆಕ್ಟ್ ಮಾಡ್ಬೋದು. ಆ್ಯಂಡ್ ದೆನ್ ಯು ಕ್ಯಾನ್ ಸೆಲೆಕ್ಟ್ ಲ್ಯಾಂಗ್ವೇಜಸ್. ಇಷ್ಟು ಲ್ಯಾಂಗ್ವೇಜ್ ಕೂಡ ಮೆಟೀರಿಯಲ್ಸ್ ಲಭ್ಯ ಇದೆ. ಈ ಕನ್ನಡದಲ್ಲಿ ನಿಮಗೆ ಕರ್ನಾಟಕ ಸಂಬಂಧಪಟ್ಟಿದ್ದು ಆಲ್ ನಿಯರ್ಲಿ 4000 ಮೆಟೀರಿಯಲ್ಸ್ ಆರ್ ಅವೈಲೇಬಲ್. ನೋಡಿ, ಕರ್ನಾಟಕ ಏಕೀಕರಣ, ಈ ಥರ ನಿಮಗೆ ಸಂಬಂಧಪಟ್ಟಂತಹ ಎಲ್ಲ. ಈಗ ಡಾಕ್ಟರ್ ರಾಜ್ಕುಮಾರ್ ಗದ್ದೆ ಭಾಗ ಇದೆ. ಇಫ್ ಯು ಕ್ಲಿಕ್ ಹಿಯರ್ ಇಟ್ ವಿಲ್ ಡೌನ್ಲೋಡೆಡ್. ಸೊ ಈ ರೀತಿ ನಿಮಗೆ ಬೇಕಾದಂತಹ ರಿಸೋರ್ಸ್ಗಳನ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಓದ್ಬೋದು. ಅಥವಾ ವೀಡಿಯೋಸ್ ಲಭ್ಯ ಇದೆ, ವೀಡಿಯೋಗಳು ಕೂಡ ನೀವು ಅದನ್ನು ಕೇಳಿಕೊಂಡು ಯು ಕ್ಯಾನ್ ಅಪ್ಡೇಟ್ ಯುವರ್ ನಾಲೆಡ್ಜ್. ಎಸ್ಪೆಷಲಿ ಈ ಕೋವಿಡ್ ಟೈಮಲ್ಲಿ ಈಸ್ ಒನ್ ಆಫ್ ದಿ ಬೆಸ್ಟ್ ರಿಸೋರ್ಸ್ ಆ್ಯಂಡ್ ಅವೈಲೇಬಲ್ ಫ್ರೀಲಿ. ಯಾರು ಬೇಕಾದ್ರೂ ಕೂಡ ಇದರಲ್ಲಿ ಜಸ್ಟ್
go to that site, then directly they can access these materials. I recommend all of you to register yourself this website because it's the Government of India project sponsored and ಇದು ನಮಗೋಸ್ಕರ ಮಾಡಿರುವಂಥ ಇದು ಡಿಜಿಟಲ್ ಲೈಬ್ರರಿ. ಸೊ ಆ ಕಾರಣಕ್ಕೆ ಪ್ರತಿಯೊಬ್ಬರು ಕೂಡ ಇದು ರಿಜಿಸ್ಟರ್ ಮಾಡಿಕೊಂಡ್ರೆ ತುಂಬ ಯೂಸ್ಫುಲ್ ಆಗುತ್ತೆ. ಫಾರ್ ರಿಜಿಸ್ಟ್ರೇಷನ್ ಪರ್ಪಸ್ ಜಸ್ಟ್ ಕ್ಲಿಕ್ ಲಾಗಿನ್ ಬಟನ್ ಆ್ಯಂಡ್ ಹಿಯರ್ click registration. If you click register, this pop-up window will come. You can just type your name, email ID, password, everything. Then after that, click this box, then sign up. It's a simple method to register. After that, you can log in by using your ID, then access these resources. If you don't want to register, no problem. You can access directly by using this ವೆಬ್ ಪೇಜ್. ಸೊ ಇದು ಉಪಯುಕ್ತ ಮಾಹಿತಿ ಅಂತ ಭಾವಿಸಿದ್ದಾನೆ. ಸೊ ಎಲ್ಲರೂ ಕೂಡ ನಿಮ್ಮ ಎಲ್ಲ ಸ್ನೇಹಿತರಿಗೆ ಇದರ ಬಗ್ಗೆ ಮಾಹಿತಿ ಕೊಟ್ಟು ಇದನ್ನು ಆಕ್ಸೆಸ್ ಮಾಡಲಿಕ್ಕೆ ತಿಳಿಸ್ಕೊಡಿ ಅಂತ ತಿಳಿಸ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.